ಎಲ್ಲರಿಗೂ ನಮಸ್ಕಾರ. ಇದು ಕಂಪ್ಯೂಟರ್ ಮಿಷಿನ್ ಬಗ್ಗೆ, ಎಂಬ್ರಾಯ್ಡ್ರಿ ಮಿಷಿನ್ ಬಗ್ಗೆ ಒಂದು ನನಗೆ ಕಾಮೆಂಟ್ ಬಂದಿತ್ತು. ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಒಂದು 550ನಲ್ಲಿ ಜರಿ ವರ್ಕ್ ಯೂಸ್ ಮಾಡಿದ್ರೆ ಮಿಷಿನ್ ರಿಪೇರು ಬರುತ್ತೆ. ಯಾಕಂದರೆ ಜಾಸ್ತಿ ಯೂಸ್ ಮಾಡಿದ್ರೆ ನೀವು 20% ಮಾತ್ರನೇ ಯೂಸ್ ಮಾಡಬೇಕು, ಜಾಸ್ತಿ ಯೂಸ್ ಮಾಡೋಂಗಿಲ್ಲ. ಜರಿ ಎಂಬುದು ಯಾಕಂದರೆ ಚಿಕ್ಕ ಮಿಷಿನ್ ಅಲ್ವಾ, ಜರಿ ಹಾಕಿದಂಗಲ್ಲ ಅದರಲ್ಲಿ ಪಾರ್ಟ್ಸು ಸೌದೋಗಿಬಿಟ್ಟು, ಪಿನ್ಗಳು ಸೌದೋಗಿಬಿಟ್ಟು ಅದು ಮಿಷಿನ್ನು ಥ್ರೆಡ್ ಲೂಸ್ ಬರೋದು, ಮತ್ತು ಥ್ರೆಡ್ ಗಂಟು ಆಗೋದು, ಆಮೇಲೆ ಥ್ರೆಡ್ ಕಟ್ ಆಗೋದು, ಕೆಳಗಡೆ ಇಲ್ಲಾಂದರೆ ಕೆಳಗಡೆ ಬಾಬಿನಲ್ಲಿ ಥ್ರೆಡ್ಡು ಸುತ್ತಾಕೊಳ್ಳೋದು, ಈ ಥರ ತುಂಬ ಪ್ರಾಬ್ಲಮ್ಸ್ ಬರ್ತವೆ. ಔಟ್ಲೈನ್ಗೆ ಮಾತ್ರ ಯೂಸ್ ಮಾಡಬೇಕು ಜರಿ ಎಂಬುದು, ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬಾರ್ದು. ನಾನೆಲ್ಲನೂ ಅಷ್ಟೇ 20% ಮಾತ್ರ ಜರಿ ಯೂಸ್ ಮಾಡ್ತೀನಿ. 6 ಮಂತ್ ಒನ್ಸ್ ನಾನು ಮೆಕ್ಯಾನಿಕನ್ನು ಕರೆಸ್ಬಿಟ್ಟು ಮತ್ತು ಏನೇನು ಪಿನ್ನು ಎಲ್ಲ ಹೋಗಿರುತ್ತಲ್ಲ ಆ ಥರ ಪಿನ್ಗಳು ಹಾಕ್ಸ್ತೀನಿ. ಯಾಕಂದರೆ ಜರಿ ಯೂಸ್ ಮಾಡಿಲ್ಲ ಅಂದರೆ ವರ್ಕಲ್ಲಿ ಲುಕ್ ಬರೋಲ್ಲ, ಅಷ್ಟು ಗೆಟಪ್ಪು ಬರೋಲ್ಲ. ಅದಕ್ಕೆ ಜರಿ ಸ್ವಲ್ಪ ಯೂಸ್ ಮಾಡಬೇಕು, ಜಾಸ್ತಿ ಯೂಸ್ ಮಾಡೋಂಗಿಲ್ಲ. ನನ್ನ ನೆಕ್ಸ್ಟ್ ಕ್ವಶನ್ ಏನಂತಂದರೆ, ಬ್ಯಾಕ್ ಸೈಡ್ ಡಿಸೈನುಗೆ ಒನ್ ಟೈಮ್ ಮಾತ್ರ ಸೆಟ್ಟಿಂಗ್ ಮಾಡಬೇಕಾ ಆರ್ 2 ಟೈಮ್ಸ್? ಅದು ಏನು ಗೊತ್ತಾ, ವಿಡ್ತಲ್ಲಿ ನಿಮ್ಗೆ 8 ಇಂಚಸ್ ಇದೆ, ನೆಕ್ಕಿಗೆ ವಿಡ್ತಲ್ಲಿ 8 ಇಂಚಸ್ ಬಂದರೆ 8, 7 ಅಥವಾ 6 ಮೇಲೆ ಎಷ್ಟು ಬಂದರೆ ಅಷ್ಟಕ್ಕೆ 2 ಟೈಮ್ಸು ನೀವು ಯೂಸ್ ಮಾಡಬೇಕು. 2 ಟೈಮ್ಸ್ ಯೂಸ್ ಮಾಡಲೇಬೇಕು ಬ್ಯಾಕ್ ನೆಕ್ಕಿಗೆ. 450 ಅಥವಾ 550 ಯಾವುದೇ ಮಿಷಿನ್ ಆಗಲಿ ಅದರಲ್ಲಿ 2 ಟೈಮ್ಸು ಕಂಪಲ್ಸರಿ. ಅಂದರೆ ದೊಡ್ಡ ನೆಕ್ಕುಗಳಿಗೆ ಲೆಂತ್ 9.5 ಬರುತ್ತೆ 450ನಲ್ಲಿ, 550ನಲ್ಲಿ 10 ಇಂಚಸ್ ಬರುತ್ತೆ. ಸೊ ನೀವು ವಿಡ್ತಲ್ಲಿ 6.5ಗಿಂತ ಜಾಸ್ತಿ ಬರಲ್ಲ. ಅದು 1/2 ಇಂಚು 3/4 ಇಂಚು ನೆಕ್ಕು ಇದ್ದರೆ ಮಾತ್ರ. ಅಂದರೆ ವಿಡ್ತಲ್ಲಿ ಸೈಜಿಗೆ 1 ಇಂಚು ಒಂದೊಂದು ನೆಕ್ಕು 2 ಇಂಚು ಮತ್ತು 2/4 ಅಥವಾ 2ಗೆ ಸ್ವಲ್ಪ 1/3 ಈ ಥರ ನೆಕ್ ಡಿಸೈನ್ಸ್ ಬಂದರೆ ಒಂದು ಸೈಡೇ ಹಾಕ್ಬೇಕಾಗುತ್ತೆ, 2 ಸೈಡ್ ಹಾಕಲ್ಲ ಒಂದೇ ಸರ್ತಿ, ಒಂದು ಟೈಮಲ್ಲಿ ಬರಲ್ಲ. ಸೊ ನೀವು ಅದರ ನೆಕ್ಕು ಸೈಜ್ ನೋಡಿಕೊಂಡು, ನೆಕ್ಕು ಮಿನಿಮಮ್ 9 ಇಂಚಸ್ ಒಳಗಡಿದೆ, ವಿಡ್ತು 6.5 6 ಒಳಗಡಿದೆ, ಚಿಕ್ಕ ನೆಕ್ಕುಗಳಿದಾವೆ ಅಂದರೆ 1 ಟೈಮ್ ಇಲ್ಲ. ಅಥವಾ ಅದರ ಮೇಲೆ ಜಾಸ್ತಿ ಇದೆಯೇ, ಇನ್ನು ಒಂದು 8 ಇಂಚಸ್ ಇದೆ, ಮಿಡಿಲ್ ಗ್ಯಾಪು ನೆಕ್ಕು ವಿಡ್ತಿರುತ್ತಲ್ಲ ಮಿಡಿಲು, ಆ ಗ್ಯಾಪ್ ಜಾಸ್ತಿ ಇತ್ತಪ್ಪ ಅಂದರೆ ಮಾತ್ರ 2 ಟೈಮ್ಸ್ ಹಾಕಬೇಕು, ಯಾ 3 ಟೈಮ್ಸ್ 4 ಟೈಮ್ಸ್ ಕೂಡ ಹಾಕ್ಬೇಕು. ಯಾಕಂದ್ರೆ ನೆಕ್ ಲೆಂತ್ ಜಾಸ್ತಿ ಇದ್ದರೆ ಅದು 4 ಟೈಮ್ ಕೂಡ ಆಗುತ್ತೆ ಒಂದೊಂದು ಸರ್ತಿ. ಈ ಥರ ನೋಡ್ಕೋಬೇಕು ನೀವು. ಇನ್ನೊಂದು ಮೂರನೇದೇನೆಂದರೆ, ಕೆಲವು ಚಿಕ್ಕ ಮಿಷಿನಲ್ಲಿ 2 ಟೈಮ್, ಅದೇ 2 ಟೈಮ್ ಸ್ಟಿಚ್ಚು ಕೊಡಬೇಕು ಅಂತಾರೆ, ಹೇಳಿದ್ದಾರೆ ಅಂತ. ಅದು ಕರೆಕ್ಟೇ. ಯಾಕಂದರೆ ಚಿಕ್ಕ ಮಿಷಿನಲ್ಲಿ ಎಲ್ಲದಕ್ಕೂ ಇರಲ್ಲ, ಕೆಲವೊಂದಕ್ಕೆ ಇರ್ತವೆ, ಕೆಲವೊಂದಕ್ಕೆ ಇರಲ್ಲ. ಮ್ಯಾಕ್ಸಿಮಮ್ 80% 2 ಟೈಮ್ಸೇ ಹಾಕಬೇಕಾಗುತ್ತೆ. 20%ನಲ್ಲಿ ಒನ್ ಟೈಮಲ್ಲಿ ಸೆಟ್ಟಿಂಗ್ ಮಾಡ್ಕೋಬೋದು ನಾವು. ಯಾಕಂದರೆ ಸ್ಮಾಲ್ ನೆಕ್ಸ್ ಬರ್ತಾವಲ್ಲ, ಚಿಕ್ಕ ನೆಕ್ಗಳು, ಯಾಕಂದರೆ ಸ್ವಲ್ಪ ಏಜ್ಡ್ ಪರ್ಸನ್ಸ್ಗೆ ಮತ್ತು ಸ್ವಲ್ಪ ಚಿಕ್ಕ ಮಕ್ಕಳಿಗೆ ಈ ಥರ ಇದ್ದಾಗ ಬೇಬಿ ನೆಕ್ಸ್ ಹಾಕ್ಬೇಕಾದ್ರೆ 1 ಟೈಮಲ್ಲೇ ಹಾಕ್ಬೋದು. ಆಮೇಲೆ ಚಿಕ್ಕ ನೆಕ್ಕು ನಾ ಹೇಳಿದ್ನೆಲ್ಲ ವಿಡ್ತಲ್ಲಿ 6.5 ಇದ್ರೆ ಮಾತ್ರ 1 ಟೈಮ್ ಹಾಕ್ಬೋದು. ಈ ಥರ ನೆಕ್ ಸೆಟ್ಟಿಂಗ್ಸ್ ಇರ್ತವೆ. ಅದರಲ್ಲಿ ಜಾಸ್ತಿ ಜರಿ ಯೂಸ್ ಮಾಡಬೇಡಿ, ಸ್ವಲ್ಪ 20% ಮಾತ್ರ ಯೂಸ್ ಮಾಡಿ. 80% ಥ್ರೆಡ್ಸೇ ಯೂಸ್ ಮಾಡಿ, ಒಳ್ಳೆ ಥ್ರೆಡ್ಸ್ ಯೂಸ್ ಮಾಡಿ. ಆಮೇಲೆ ಮಿಷಿನ್ನ ಯಾವಾಗಲೂ ಸರ್ವಿಸಿಂಗ್ 6 ಮಂತಿಗೆ ಒಂದ್ಸು ಸರ್ವಿಸಿಂಗ್ ಮಾಡಿಸ್ಕೊಳ್ಳಿ. ನಿಮ್ಮ ಮಿಷಿನ್ ಚೆನ್ನಾಗಿರುತ್ತೆ. ಯಾವ ಮಿಷಿನ್ ಆದ್ರೇನು ವರ್ಕ್ ನಿಮ್ಗೆ ಟೈಮ್ ಇತ್ತಪ್ಪ ಅಂದರೆ ಈ ಚಿಕ್ಕ ಮಿಷಿನಲ್ಲೂ ತುಂಬ ವರ್ಕ್ಸ್ ಮಾಡ್ಬೋದು. ದೊಡ್ಡ ಮಿಷಿನಿನ ಇದ್ರ ಮೇಲೆ ಇನ್ನೊಬ್ಬರು ಕೇಳಿದ್ದಾರೆ 12 ನೀಡಲ್ ಒಳ್ಳೇದಾ ಸಿಂಗಲ್ ನೀಡಲ್ ಒಳ್ಳೇದಾ ಅಂತ. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ. ನೀವು ಎಷ್ಟು ನೀಡಲ್ ತೊಗೊತೀರಾ, ನಿಮ್ಮಲ್ಲಿ ಎಷ್ಟು ಬಜೆಟ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಎಷ್ಟು ನಿಮ್ಮಲ್ಲಿ ಬಜೆಟ್ ಮೇಲೆ ಡಿಪೆಂಡ್, ಯಾವುದನ್ನಾಗಲಿ 12 ನೀಡಲ್ ಕೂಡ ತೊಗೋಬೋದು. ಇಲ್ಲಾಂದರೆ ಸಿಂಗಲ್ ನೀಡಲ್ ಕೂಡ, ನಿಮ್ಮ ಹತ್ರ ಬಜೆಟ್ ಇಲ್ಲಾಂದರೆ ಸಿಂಗಲ್ ನೀಡಲ್, ಯಾವುದಾದ್ರೂ ವರ್ಕ್ ಸೇಮ್ ಇರುತ್ತೆ. ಬಟ್ ಇದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಹೋಗುತ್ತೆ ಚಿಕ್ಕ ಮಿಷಿನ್ಗೆ. ದೊಡ್ಡ ಮಿಷಿನ್ಗೆ ಒಂದು 3 ಟೈಮ್ನಲ್ಲಿ ಒಂದೇ ಸರ್ತಿ ಎಲ್ಲ ಡಿಸೈನ್ಸು ಬಂದುಬಿಡ್ತವೆ. ಇಷ್ಟೇ ವ್ಯತ್ಯಾಸ ಇದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.